ಸರ್ ಈಗ ಮರಣ ಹೊಂದಿದ್ಮೇಲೆ ಏನಾಗುತ್ತೆ? ಎಸ್. ಮರಣ ಹೊಂದಿದ್ರೆ ಮುಗೀತು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮರಣಾನಂತರ ಜೀವನ ಅಂತಕ್ಕಂತ ಒಂದು ಪುಸ್ತಕ, ಲೈಫ್ ಆಫ್ಟರ್ ಡೆತ್ ಅಂತಕ್ಕಂತ ಒಂದು ಸಬ್ಜೆಕ್ಟುನು ಐತೆ ಅಂತ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿತ್ತು ಸರ್. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಮೇಡಮ್, ಟು ಬಿ ಫ್ರಾಂಕ್, ನಾನು ಆಧ್ಯಾತ್ಮಿಕ ಜೀವನಕ್ಕೆ ಬಂದ ನಂತರ ಓದಿರೋದು ಒಂದೇ ಬುಕ್. ಸ್ಪಿರಿಚುವಲ್ ಬುಕ್ ಓದಿದ್ದಂದ್ರೆ ನಾನು ಒಂದೇ ಬುಕ್. ಉಳ್ಕಿದ್ದೆಲ್ಲ ನನ್ನ ಧ್ಯಾನದ ಅನುಭವದಲ್ಲಿ ಆಗಿರೋದೇ ನನಗೆ ಜ್ಞಾನ. ಯಾಕೆಂದ್ರೆ ನನಗೆ ಓದುವ ಹವ್ಯಾಸ ಇಲ್ಲ, ನಾನು ಓದ್ತಾ ಇಲ್ಲ. ನಾನು ಅದಕ್ಕೆ ಮಾಸ್ಟರ್ಸಿಗೆ ರಿಕ್ವೆಸ್ಟ್ ಮಾಡೋದು, ನನಗೆ ಏನ್ ಬೇಕಂದ್ರೂ ನನಗೆ ಧ್ಯಾನದಾಗ ಸಿಗಬೇಕು ಅಂತ ನಾನು ಕೇಳ್ಕೊಂಡೇನೆ. ಇಲ್ಲಿವರೆಗೂ ನನಗೆ ಅದೇ ರೀತಿ ನನಗೆ ಲಭಿಸ್ತಾ ಬಂದಿದೆ. ಅದೇ ರೀತಿ ಈ ಮರಣ ನಂತರ ಜೀವನ ಅಂತಂದ್ರಲ್ಲ, ಇದಕ್ಕೆ ನನಗೆ ನಮ್ಮ ಹರಿಶಂಕರ್ ಸರ್ ಎಲ್ಲರಿಗೂ ಗೊತ್ತು. ಹರಿಶಂಕರ್ ಸರ್ ಅವರ ದೊಡ್ಡಪ್ಪ ಸೀರಿಯಸ್ ಆಗಿದ್ರು. ಆ ಸಮಯದಲ್ಲಿ ನನಗೆ ಫುಲ್ ಥರ್ಡ್ ಐ ವಿಷನ್, ಫುಲ್ ಕ್ರಿಸ್ಟಲ್ ಕ್ಲಿಯರ್ ಥರ್ಡ್ ಐ ವಿಷನ್. ಪ್ರತಿದಿನ ಒಂದು ಹೊಸ ಅನುಭವ, ಪ್ರತಿದಿನ ಒಂದು ಆಸ್ಟ್ರಲ್ ಟ್ರಾವೆಲ್. ಆ ಸಮಯದಲ್ಲಿ ನಮ್ಮ ಹರಿ ಸರ್ ಏನ್ ಹೇಳಿದ್ರು, ವೆಂಕಟೇಶ್, ನೀನು ಧ್ಯಾನ ಕೂತ್ಕೊಂಡು ನಮ್ಮ ಈ ದೊಡ್ಡಪ್ಪ ಅವರು ಬಹಳ ಸೀರಿಯಸ್ ಆಗಿದ್ದಾರೆ, ಏನಾಗ್ತಿದೆ ನೋಡು ಅಂತ ಹೇಳಿದ್ರು. ಆ ಸಮಯದಲ್ಲಿ ನನಗೆ ಅಂದ್ರೆ ನಮ್ಮ ಮರಣ ಹತ್ತಿರ ಬಂದಾಗ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ, ಮರಣ ನಂತರ ಆದ್ಮೇಲೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ನಿಜಕ್ಕೂ ನಾನು ಅವ್ರ ದೊಡ್ಡಪ್ಪ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೆ ಅವರು ಜ್ಞಾನ ಕೊಟ್ಟು ಹೋದ್ರು. ಅವರು ಆ ಸಮಯದಲ್ಲಿ ನಾನು ಕುತ್ಕೊಂಡಾಗ ಸರಿಯಾದ 7 days ಬಿಫೋರ್ ನನಗೆ 3 ವ್ಯಕ್ತಿಗಳು ಕಾಣ್ತಾರೆ. ನೋಡಿ, ನಾನು ಆ 3 ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅಂತೇಳಿ ನಾ ಹರಿ ಸಾರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಅವ್ರು ಯಾರನ್ನು, ಅವ್ರನ್ನಲ್ಲಿ ಒಬ್ಬರನ್ನ ನೋಡಿದ್ದೀನಿ, ಅವ್ರು ಇನ್ನೊಬ್ಬ ದೊಡ್ಡಪ್ಪ ಅಂತೇಳಿ. ಆದ್ರೆ ಇನ್ನ ಇಬ್ರು ಅಲ್ಲಿ ಒಬ್ರು ಹರಿ ಸರ್ ಅವರ ಅಮ್ಮ, ಇನ್ನೊಬ್ರು ಯಾರಂತ ಗೊತ್ತಿಲ್ಲ. ಅವರ ಫೇಸ್ ಕಟ್ ಹೀಗಿದೆ, ಕುಳ್ಳುಕ್ಕಿದ್ದಾರೆ ಅಂತೇಳಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರ ದೊಡ್ಡಮ್ಮ ಅವರು, ಅಂದ್ರೆ ಯಾರು ಅವ್ರ ದೊಡ್ಡಪ್ಪ ತೀರ್ಕೊಳ್ತಾ ಇದಾರಲ್ಲ, ಅವರ ಹೆಂಡತಿಯವರು ಫಸ್ಟೇ ತೀರೋಗಿದ್ದಾರೆ. ಇವರ ಬಾಡಿ ವೆಕೇಟ್ ಮಾಡಿಸೋ ಸಮಯಕ್ಕೆ ಅವ್ರು ಬಂದಿದ್ದಾರೆ. ನೋಡಿ, ಅಂದ್ರೆ ಬಾಡಿ ವೆಕೇಟ್ ಮಾಡಿಸೋದಕ್ಕೆ ನಮ್ಮ ಪೂರ್ವಜರು, ಮಾಸ್ಟರ್ಸು ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಅವತ್ತು ಆ ಪ್ರೋಸೆಸ್ ಮಾಡಿ ನಾನು ಅವಾಗ ಕೇಳಿದೆ. ಅಂದ್ರೆ ಹರಿ ಸರ್ ಅವ್ರ ಮದರ್ ನನಗೆ ಸ್ಪಿರಿಟ್ ಗೈಡ್ ಆಗಿದ್ರು, ಎಲ್ಲವನ್ನೂ ತಿಳಿಸ್ತಿದ್ರು ನನಗೆ. ಅವಾಗ ನಾನು ಅವ್ರಿಗೆ ಕೇಳಿದೆ, ಹರಿ ಸರ್ ಮದರ್ಗೆ ಏನ್ ನಡೀತಾ ಇದೆ ಇದು ಅಂತಂದ್ರೆ, ಇದು ಇಲ್ಲ, ಮರಣದ ಮುಂಚೆ ನಡೆಯುವ ಇದು ಒಂದು ಪ್ರೋಸೆಸ್ಸು ಅಂತ ಹೇಳಿದ್ರು. ಇದಾದ ನಂತರ ಕರೆಕ್ಟ್ 7 ದಿವಸಕ್ಕೆ ಇವರು ಈ ಲೋಕ ತ್ಯಾಗ ಮಾಡ್ತಾರೆ. ಅದಾದ ನಂತರ ನಾನು ಹರಿ ಸರ್ಗೆ ಹೇಳಿದೆ ಈ ವಿಷಯ. ನೆಕ್ಸ್ಟ್ ಡೇ ಇಂದ ಅವ್ರು ಆರಾಮಾಗಕ್ಕೆ ಶುರು ಆಗ್ಬಿಟ್ರು. ನನಗೆ ಅವಾಗ ಅನಿಸ್ತು, ಇದೇನಪ್ಪ, ನಾನು ಏನು ಹೇಳಿದ್ನಪ್ಪ, ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ, ಅವ್ರು ನೋಡಿದ್ರೆ ಗುಣ ಆಗಕತ್ತಾರ ಅಂತ. ನೋಡಿ, ಗುಣ ಆದ್ರು 2 ದಿವಸ ಚೆನ್ನಾಗಿದ್ರು, 3ನೇ ದಿವಸದಿಂದ ಮತ್ತೆ ಹೆಲ್ತ್ ಡ್ರಾಪ್ ಆಗ್ತಾ ಬಂತು. ಅದು ಕರೆಕ್ಟ್ 7th ಡೇ ಅವ್ರ ಬಾಡಿ ವೆಕೇಟ್ 7th ಡೇ ಬಾಡಿ ವೆಕೇಟ್ ಮಾಡಿದ್ರು. ಬಾಡಿ ವೆಕೇಟ್ ಮಾಡಿದ ನಂತರ ಅವಾಗೂ ಮತ್ತೆ ನಂಗೆ ಹರಿ ಸರ್ ಫೋನ್ ಮಾಡಿದ್ರು. ಅವಾಗೂ ನಾನು ಕುತ್ಕೊಂಡಾಗ ಅವರು ಮೇಲಿನ ಲೋಕಕ್ಕೆ ಟ್ರಾವೆಲ್ ಮಾಡಿ ಹೋದಾಗ ಅಲ್ಲಿ ಏನೇನು ನಡೆಯಿತು ಅದನ್ನು ನಾನು ಬಹಳ ಕ್ಲಿಯರ್ ಆಗಿ ನೋಡಿದೆ. ಅವರು ಮೇಲಿನ ಲೋಕಕ್ಕೆ ಹೋದ ತಕ್ಷಣ ನೋಡಿ, ಯಾವ ರೀತಿ ನಾವು ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ಅದು ಇದು ಅಂತೇಳಿ ಎಷ್ಟು ಹೊಡೆದಾಡ್ತೀವಿ. ಒಂದು ಇಷ್ಟು ಗೇಣುದ್ದ ಹೊಟ್ಟೆಗೆ ಎಷ್ಟು ಹೊಡೆದಾಡ್ತೀವಿ ನಾವು. ಆದ್ರೆ ಅಲ್ಲಿ ಮ್ಯಾಲ ಹೋದ್ಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ಅಲ್ಲಿ ಕಾಣೋದು 3: ಪಾಪ, ಪುಣ್ಯ, ಸತ್ಕರ್ಮ. ಅದ್ರ ಮೀಟರ್ ತೋರಿಸ್ತಾರೆ ನಿಮಗೆ.
ನೋಡಪ್ಪ ನಿನ್ ಮೀಟರ್ ಎಷ್ಟಿದೆ, ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ. ಯಾವ ರೀತಿ ನಾವು 70 mm ಫಿಲಿಂ ನೋಡ್ತೀವೋ ಅದಕ್ಕಿಂತ ದೊಡ್ಡ ಸ್ಕ್ರೀನ್ ಇರುತ್ತೆ. ನಿಮ್ಮನ್ನ ಮಾಸ್ಟರ್ಸ್ ಕುಂದಿರ್ಸಿ ನಿಮ್ಮ ಫುಲ್ ಹಿಸ್ಟ್ರಿ ತೋರಿಸ್ತಾರೆ. ನೋಡು, ನೀನ್ ಏನೇನು ಅನ್ಕೊಂಡು ಹೋಗಿದ್ದಿ, ನಿನ್ ಲೈಫ್ ಪರ್ಪಸ್ ಏನಿತ್ತು, ಏನೇನ್ ಸಾಧನೆ ಮಾಡ್ಬೇಕು ಅಂತ ಈ ಜೀವನದಲ್ಲಿ ಹೋಗಿದ್ದಿ, ಏನೇನು ಮಾಡಿದಿ, ಒಳ್ಳೇದನ್ನ ಕೆಟ್ಟದನ್ನ ಎಲ್ಲವನ್ನೂ ತೋರ್ಸ್ಕೊಂತ ಬರ್ತಾರೆ. ತೋರ್ಸ್ಕೊಂತ ಬಂದ ನಂತರ, ಅದಾದ ನಂತರ ನಮಗೆ ಮತ್ತೆ ಏನ್ ಕೊಡ್ತಾರೆ? ಆಪ್ಷನ್ ಕೊಡ್ತಾರೆ. ನೋಡು, ನೆಕ್ಸ್ಟ್ ಲೈಫ್ ನೀನ್ ಎಲ್ಲಿ ತಗೋಬೇಕು ಅನ್ಕೊಂಡಿಯ, ಯಾವ ಹೋಮ್ ಸೆಲೆಕ್ಟ್ ಮಾಡ್ಕೊಂತೀಯ, ನಿನ್ನ ಒಂದು ಬ್ಯಾಲೆನ್ಸ್, ಈ ಲೈಫ್ ಪರ್ಪಸ್ ಉಳಿಸಿದೆಯಲ್ಲ, ಇದನ್ನ ಕ್ಲಿಯರ್ ಮಾಡೋದಕ್ಕೆ ಯಾವ ಲೈಫ್, ಯಾವ ಹೋಮ್ ಸೆಲೆಕ್ಟ್ ಮಾಡ್ತೀಯ, ಯಾವ ತಂದೆ ತಾಯಿಯನ್ನು ಸೆಲೆಕ್ಟ್ ಮಾಡ್ತೀಯ ಅಂತೇಳಿ, ಇಲ್ಲ ನಿನಗೇನಾದ್ರೂ ಟ್ರೈನಿಂಗ್ ಬೇಕಾ ಇನ್ನ ಸ್ವಲ್ಪ ಅಂತ ಕೇಳ್ತಾರೆ. ಟ್ರೈನಿಂಗ್ ಬೇಕು ಅಂದಾಗ ಅದಕ್ಕೊಂದು ಲೋಕಕ್ಕೆ ಕಳಿಸ್ತಾರೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ನಾನು ಹೋಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇಂಥ ಹೋಮ್ಗೆ ಹೋಗ್ತೀನಿ ಅಂತಂದ್ರೆ ಆಯ್ತು ಅಂತಾರೆ. ಸ್ವಲ್ಪ ದಿವಸ ನಂತರ ಅವ್ರನ್ನ ಆ ಹೋಮಿಗೆ ಕಳಿಸ್ತಾರೆ. ಎವ್ರಿಥಿಂಗ್ ಈಸ್ ಪ್ಲಾನ್ಡ್. ಬಹಳ ಅಚ್ಚುಕಟ್ಟವಾಗಿ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಅಲ್ಲಿ ಮೇಲ್ಗಡೆ. ಕೆಳಗಡೆ ನಾವು ಕಚ್ಚಾಡ್ತೀವಿ, ಅಲ್ಲಿ ಕಚ್ಚಾಟ ಇರಲ್ಲ, ಬಹಳ ನೀಟ್ ಇರುತ್ತೆ. ಆ ರೀತಿ ಮರಣ ನಂತರ ಜೀವನ ಇರುತ್ತೆ. ಅಲ್ಲಿ ದೇಹ ಇರಲ್ಲ, ಎವ್ರಿಥಿಂಗ್ ಈಸ್ ಲೈಟ್ ಬಾಡಿ, ಸೂಕ್ಷ್ಮ ಶರೀರ ಮತ್ತು ಕಾಂತಿ ಶರೀರ, ಬೆಳಕಿನ ಶರೀರ ಅಂತ ಅನ್ಬೋದು. ಅದಕ್ಕೆ ಎಲುಬುಗಳು ಇರಲ್ಲ, ಚರ್ಮ ಇರಲ್ಲ, ರಕ್ತ ಇರಲ್ಲ, ಏನೂ ಇರಲ್ಲ, ಈ ಶರೀರನೇ ಇಲ್ಲ. ಅಲ್ಲಿ ಬರೀ ಕಾಂತಿ. ಅಂದ್ರೆ ಆ ಕಾಂತಿ ಯಾವ ರೀತಿ ಇರುತ್ತಂದ್ರೆ, ಈಗ ನಾನು ಲಲಿತಾ ಮೇಡಮ್ ನೋಡ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಲಲಿತಾ ಮೇಡಮ್ ಕಾಂತಿ ರೂಪದಲ್ಲಿ ಅವರು ಲಲಿತಾ ಮೇಡಮ್ ಅಂತ ನನಗೆ ಗೊತ್ತಾಗ್ತದೆ. ಅಲ್ಲಿ ಗೊತ್ತಾಗ್ತದೆ, ಆ ವಿಷನ್ ಕಾಣಿಸುತ್ತೆ, ಅವರ ರೂಪ ಕಾಣಿಸುತ್ತೆ. ಇವರು ಭೂಲೋಕದಲ್ಲಿ ಯಾವ ರೂಪದಲ್ಲಿದ್ರು ಅದೇ ರೂಪ ಕಾಂತಿ ಶರೀರದಲ್ಲೂ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಅವ್ರನ್ನ ಐಡೆಂಟಿಫೈ ಮಾಡಬಹುದು. ಪ್ರತಿಯೊಂದು ಮಾಸ್ಟರ್ಸ್ ನಮಗೆ ದೃಶ್ಯ ಕಂಡಾಗ ಅವರ ಒಂದು ಲೈಟ್ ಬಾಡಿಯಲ್ಲಿನೂ ಅವರ ವಿಷನ್ ಕಾಣಿಸ್ತಾ ಇರುತ್ತೆ, ಇಲ್ಲಾಂದ್ರೆ ಐಡೆಂಟಿಫೈ ಮಾಡಕ್ಕಾಗಲ್ಲ. ಕ್ರಿಸ್ಟಲ್ ಕ್ಲಿಯರ್ ವಿಷನ್ ಇದ್ರು ಕೂಡ ಅವರ ಒಂದು ವಿಷನ್ ನಿಮಗೆ ಗೊತ್ತಾಗ್ಲಿಲ್ಲ ಹೆಂಗ್ ಐಡೆಂಟಿಫೈ ಮಾಡಬೇಕು? ಬರೇ ವೈಟ್ ಲೈಟ್ ಇದ್ರೆ ಯಾವ ಮಾಸ್ಟರ್ ಏನು ಅಂತ ಹೆಂಗ್ ಗುರ್ತಿಡಿಬೇಕು? ಲಾವಡ್ಸು ಬಂದ್ರ, ಇಲ್ಲ ಮೇಡಮ್ ಲೆವೆಟ್ಸ್ಕಿ ಬಂದ್ರ, ಸ್ವಾಮಿ ವಿವೇಕಾನಂದ ಬಂದ್ರ, ಇಲ್ಲ ಪತ್ರಿ ಸಾರ್ ಬಂದ್ರ, ಯಾರು ಬಂದ್ರು? ಬರೇ ಲೈಟ್ ಕಾಣಿಸ್ತಾ ಇದೆ ಅಂದ್ರೆ ಎಸ್, ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವರ ಫೋಟೋ ಇಮೇಜ್ ನಿಮಗೆ ಅದರಲ್ಲಿ ರೆಡಿ ಆಗುತ್ತೆ. ಅವರು ಯಾವ ರೀತಿ ಅಂದ್ರೆ, ಅವರೇ ನಿಮ್ಮ ಎದುರಿಗೆ ಕೂತ್ಕೊಂಡಿದಾರೇನೋ ಅಂತ ಆ ಲೈಟಿನ ಬೆಳಕು ಕಾಣಿಸ್ತಾ ಇರುತ್ತೆ. ಲೈಟಿನ ಬೆಳಕು ಮರ್ತು ಬಿಡ್ತೀರಿ ನೀವು, ಅವರ ದೃಶ್ಯ ಒಂದೇ ನೆನಪಿರುತ್ತೆ. ಅಷ್ಟು ನೀಟಾಗಿ ಆ ಲೈಟಿನ ಬೆಳಕಿನಲ್ಲಿ ಅವರ ದೃಶ್ಯ ರೆಡಿ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಕಾಂತಿ ಶರೀರ ಅಂತಾರೆ. ಇಲ್ಲ ಬರೇ ಕಾಂತಿ ಅಂತ ಹೇಳ್ಬೋದಲ್ಲ, ಕಾಂತಿ ಶರೀರ ಅಂತ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಶರೀರ, ಸ್ಥೂಲ ಶರೀರ ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಂತಿಯಿಂದ ಆ ಶರೀರ ನಿರ್ಮಾಣವಾಗಿರುತ್ತೆ. ಅದಕ್ಕೆ ಕಾಂತಿ ಶರೀರರು, ಕಾಂತಿ ಶರೀರ ಧಾರರು ಅಂತ ಹೇಳ್ತಾರೆ. ಇದು ಅಂದ್ರೆ ಮರಣಾನಂತರ ಜೀವನನು ಬಹಳ ಅದ್ಭುತವಾದ ಜೀವನ. ಅಲ್ಲಿ ಬಹಳಷ್ಟು ಜನಕ್ಕೆ ಸ್ವರ್ಗ ನರಕ ಅಂತೇಳಿ ಬಹಳ ಎದುರಿಸ್ಬಿಟ್ಟಿದ್ದಾರೆ, ಪ್ಲಸ್ ಮಿಸ್ಗೈಡ್ ಮಾಡಿದ್ದಾರೆ. ಬಟ್ ದಿಸ್ ಈಸ್ ನಾಟ್ ಮಿಸ್ಗೈಡ್. ಅಂದ್ರೆ ಒಂದು ಪಾಪ ಪ್ರಜ್ಞೆ ಇರ್ಲಿ ಅಂತೇಳಿ ಈ ಪುರಾಣದಲ್ಲೆಲ್ಲ ಅದು ಬರೆದಿದ್ದಾರೆ. ಆದ್ರೆ ಮೇಲಿನ ಲೋಕದಲ್ಲಿ ಎವ್ರಿಥಿಂಗ್ ಈಸ್ ನಾಲೆಡ್ಜ್, ಎವ್ರಿಥಿಂಗ್ ಈಸ್ ಗೈಡೆನ್ಸ್. ನಿನಗೆ ಯಾವ ಗೈಡೆನ್ಸ್ ಬೇಕು ಆ ಲೋಕಕ್ಕೆ ಕಳಿಸ್ತಾರೆ. ನೀನು ಸಂಪೂರ್ಣವಾಗಿ ಸಂಗೀತ ಕಲಿತು ನಿನ್ನ ಬಾಡಿ ವೇಕೇಟ್ ಮಾಡಿದ್ರೆ ನೀನು ಸಂಗೀತ ಲೋಕಕ್ಕೆ ಡೈರೆಕ್ಟ್, ಅಲ್ಲಿ ನಿನಗೆ ಟ್ರೈನಿಂಗ್ ನಡೆಯುತ್ತೆ. ನೀನು ಒಂದು ಕ್ರಿಕೆಟರ್ ಆಗಿ ಓದಿ ಸ್ಪೋರ್ಟ್ಸ್ ಇಷ್ಟನೋ, ಆ ಒಂದು ಸ್ಪೋರ್ಟ್ಸ್ ಲೋಕಕ್ಕೆ ಹೋಗ್ತೀಯ, ಅಲ್ಲಿ ಟ್ರೈನಿಂಗ್ ನಡೆಯುತ್ತೆ, ಮತ್ತೆ ವಾಪಸ್ ಆಗಿ ಬರ್ತಾರೆ. ಆ ರೀತಿ ಮರಣಾನಂತರ ಜೀವನದಲ್ಲಿನೂ ನಿಮಗೆ ಸಾಕಷ್ಟು ಜ್ಞಾನ ಸಿಗುತ್ತೆ.
ಯಾರಿಗೆ ಈ ಮರಣಾನಂತರ ಜೀವನದ ಬಗ್ಗೆ ಜ್ಞಾನ ಇರುತ್ತೋ ಅವರು ಸಾಯಬೇಕಾದ್ರೆ ಇರಲ್ಲ, ಹ್ಮ್. ಅವರಿಗೆ ಸಾವಿನ ಭಯ ಇರಲ್ಲ. ಯಾಕೆಂದ್ರೆ ಲೈಫ್ ಆಫ್ಟರ್ ಡೆತ್ ಇದೆ ಅಂದಾಗ ವೇರ್ ಇಸ್ ಡೆತ್? ಡೆತ್ ಈಸ್ ನಾಟ್ ದ ಎಂಡ್ ಆಫ್ ದಿಸ್ ವರ್ಲ್ಡ್. ಡೆತ್ ಈಸ್ ಓನ್ಲಿ ದ ಎಂಡ್ ಆಫ್ ದಿಸ್ ಲೈಫ್ ಟೈಮ್ ಆಫ್ ಇನ್ ಅರ್ತ್ ಪ್ಲಾನೆಟ್. ಈ ಭೂಮಿಯ ಮೇಲೆ ಜೀವನದ ಅಂತ್ಯ ಮತ್ತು ಉನ್ನತ ಲೋಕದಲ್ಲಿ ಜೀವನದ ಆರಂಭ. ಇಲ್ಲಿ ಅಂತ್ಯವಾಗಿ ಅಲ್ಲಿ ಆರಂಭ ಆಗುತ್ತೆ, ಜಸ್ಟ್ ಶಿಫ್ಟ್ ಆಗುತ್ತೆ. ಸ್ಥೂಲ ಶರೀರದಿಂದ ಕಾಂತಿ ಶರೀರಕ್ಕೆ ಬದಲಾವಣೆ ಆಗುತ್ತೆ ಅಷ್ಟೇ. ಆ ಸತ್ಯ ತಿಳ್ಕೊಂಡಾಗ ಮರಣದ ಭಯ ಯಾರಿಗೂ ಇರೋದೇ ಇಲ್ಲ. ಥ್ಯಾಂಕ್ ಯು ಸರ್. ಪತ್ರಿಜಿ ಅವರ Thank you, ಪುಸ್ತಕ madam. ಇದೆ ಸರ್, ಪತ್ರಿಜಿ ಪ್ರಬೋಧನೆಗಳು ಅಂತ. ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಸರ್ ಮೊನ್ನೆ. ಅದ್ರೊಳಗಡೆ ಒಂದು ಚಾಪ್ಟರ್ ಏನಂದ್ರೆ, Yes, ma'am. ಮೇಲಿನ ಲೋಕದಲ್ಲಿ ಚಿತ್ರಗುಪ್ತ ನಿನ್ನ ಸಿನಿಮಾ ತೋರಿಸ್ತಾನೆ ಅಂತ ಇತ್ತು ಒಂದು ಚಾಪ್ಟರ್ ಸರ್. ಅದು ನಿಜಕ್ಕೂ ಎಷ್ಟು ಚೆನ್ನಾಗಿ ಅದರಲ್ಲಿ ಬರೆದ, ಅಂದ್ರೆ ಪತ್ರಿ ಸರ್ ವಿಡಿಯೋ ಸರ್, ವಿಡಿಯೋ ಮೆಸೇಜ್ಗಳು ಸರ್. ಅದನ್ನ ಹ್ಮ್. ಟೀಮ್ ಜಗದ್ಗುರು ಪತ್ರಿಜಿ, ನರೇಂದ್ರ ಹಸುರಿ ಟೀಮ್ ಅದನ್ನ ತೆಲುಗುನಲ್ಲಿ ತಂದಿದೆ ಸರ್. ಅದು ಕನ್ನಡದಲ್ಲಿ ಮಾಡಿದೆ ಸರ್. ಮಾಡಿದಾಗ ತಾವೇನ್ ಹೇಳಿದ್ರಲ್ಲ ಸರ್, ಇವಾಗ ಮಾಸ್ಟರ್ಸ್ ಯಾವ ರೀತಿ ನಮ್ಮ ಒಂದು 70mm ಸ್ಕ್ರೀನ್ ಮುಂದೆ ಕೂಡಿಸ್ತಾರಂತ, ಪಕ್ಕ ಅದೇ ನಡೀತದೆ ಸರ್. ಅಂದ್ರೆ ಅಲ್ಲಿ ಹೋದಾಗ ಫಿಸಿಕಲ್ ಬಾಡಿನೇ ಇಲ್ಲ ಅಂದಾಗ ಅಲ್ಲಿ ಶಿಕ್ಷೆ ಕೊಡೋದಾಗಿರ್ಬೋದು, ಎಣ್ಣೆ ಕಡಾಯಿಯಲ್ಲಿ ಅದ್ದೋದಾಗಿರ್ಬೋದು, ಕಾದ್ರ ಕಬ್ಬಿಣದಿಂದ ಮರೆ ಕೊಡೋದಾಗಿರ್ಬೋದು, ಏನೂ ಇರಲ್ಲ. ಅಲ್ಲೆಲ್ಲ ಫ್ರೀ ವಿಲ್ ಇರುತ್ತೆ. ಅವರು ತಮ್ಮ ಸ್ವರ್ಗ ಅಂದ್ರೆ ತಪ್ಪುಗಳು ಮಾಡಿದಾಗ ಅಥವಾ ಯಾವ್ದಾದ್ರು ಹಿಂಸೆ ಮಾಡಿದಾಗ ಆ ಒಂದು ಶರೀರದ ಒಳಗಡೆ ಹೋಗಿ ನರಕ ಅನುಭವಿಸ್ತಾರ. ಏನಾದ್ರೂ ಈ ತರ ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡಿದಾಗ, ಅನ್ನದಾನ ಮಾಡಿದಾಗ, ಜ್ಞಾನ ಪ್ರಸಾರ ಮಾಡಿದಾಗ ಆ ಸಂತೋಷವನ್ನ ಅನುಭವಿಸ್ತಾರ. ಅದೇ ಸ್ವರ್ಗ ಮತ್ತೆ ನರಕ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್.